ಅವ್ರ ಹತ್ರ ಇದ್ದೀರಿ ಇವಾಗ ರೈಡರ್ ಇದ್ದಾರೆ ಭೀಮ್ ಶಂಕರ್ ಅವರು, ಅವ್ರ ಹತ್ರ ಮಾತಾಡೋಣ. ಎಷ್ಟು ಗಂಟೆಗೆ ಬಂದ್ರು, ಟರ್ನಿಂಗ್ಸ್ ಮಾಡಿದ್ರು ಅನ್ನೋದು ಮಾತಾಡೋಣ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಆಗಿದೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀನಿ ಅಣ್ಣ. ಅರ್ನಿಂಗ್ಸ್ ಏನೂ ಇಲ್ಲ. ರೈಡರ್ಸ್ ಜಾಸ್ತಿ ಜನ ಇದ್ದಾರೆ, ಏನು ಅರ್ನಿಂಗ್ಸೇ ಆಗ್ತಾ ಇಲ್ಲ. ನಮ್ಮ ಇನ್ಚಾರ್ಜ್ಗಳಿದ್ರೆ ನೀವು ಇನ್ಚಾರ್ಜ್ ಅವ್ರು ಏನಂತ ಹೇಳ್ತಾರೆ? ನಾವು ಇನ್ಚಾರ್ಜ್ಗಳಿದ್ರೆ ಅವ್ರು ಕೇಳ್ತಾ ಇಲ್ಲ ನಮ್ಮ ಮಾತು. ಇನ್ನೂ ರೈಡರ್ಸ್ ಹೋಗ್ತಾ ಇದ್ದಾರೆ. ಈಗಾದ್ರೆ ನಾವು ಏನು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಏನು ಹೇಳ್ಬೇಕಂತ ಗುರ್ತೇ ಆಗ್ತಾ ಇಲ್ಲ. ಊರ್ ಬಿಟ್ಟವ್ರು ಬಂದಿದ್ದೀವಿ. ನಿಮ್ಮ ಇನ್ಚಾರ್ಜ್ಗಿಂತ ಮೇಲ್ಪಟ್ಟವ್ರು ಯಾರು, ಅವ್ರಿಗೆ ಅಧಿಕಾರಿಗಳಿಗೇನು ಹೇಳಿಲ್ವಾ ನೀವು? ಎಲ್ಲ ಹೇಳಿದ್ದೀವಿ. ಮೇಲ್ ಹಾಕ್ತೀನಿ ಅಂತಾರೆ. ಮೇಲ್ ಹಾಕಿದ್ದೀನಪ್ಪ, ಬಂದರೆ ಕರ್ಕೋಬೇಡಿ ಅಂತಾರೆ. ನಾವು ಏನು ಹೇಳೋಣ? ಇಲ್ಲ, ನಿಮ್ಮ ಸೂಪರ್ವೈಸರ್ ಇದಾರಲ್ಲ ಅವ್ರ ಕಡೆಯಿಂದ ಇವಾಗ ಇಲ್ಲಿ ಯಾರನ್ನ ಬಿಡೋಕ್ಕಾಗುತ್ತೆ? ಅವ್ರು ಬಿಡ್ತಾ ಇಲ್ಲ. ಏನು ಹೇಳಿ ನಾವು ಎಷ್ಟೋ ಸಲ ಹೇಳಿದ್ದೀವಿ, ಸರ್ ಈ ಥರ ಆಗಿದೆ, ಈ ಥರ ರೈಡರ್ಸ್ ಜನ ಬರ್ತವ್ರೆ, ಏನು ಮಾಡೋಣ ಸರ್, ಹೊಸಬ್ರಿಗೆ ತೊಗೋಬೇಡಿ ಅಂತಂದ್ರೆ ತೊಗೋತವ್ರೆ. ನಾ ಏನು ಮಾಡೋಣ? ಅವ್ರು ಬಂದಾಗ ನೀವು ಸ್ಟ್ರಿಕ್ಟಾಗಿ ಹೇಳ್ಬೋದಲ್ಲ ಸರ್. ಎಲ್ಲ ಹೇಳಿದ್ದೀವಿ, ಎಲ್ಲ ಗುಂಪ್ಕೊಂಡು ಹೇಳಿದ್ದೀವಿ. ಏನು ಕೇಳ್ತಲ್ಲ, ಏನು ಹೇಳ್ಬೇಕು ಸರ್? ಸರಿ, ಇವಾಗ ಬೆಳಗ್ಗೆಯಿಂದ ಬಂದಿದ್ದೀರಲ್ಲ, ಎಷ್ಟು ಅರ್ನಿಂಗ್ಸ್ ಆಗಿದೆ? ಸರ್ ಒಂದು 250 ರೂಪಾಯಿ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ಬಂದಿದ್ದೀನಿ ಇವಾಗ. ನೋಡಿ ಗೈಸ್, ಇವಾಗ ಇವರು ಜೆಪ್ಟೋ ಸ್ಟೋರಲ್ಲಿ ರೈಡರ್ಸು ಸ್ವಲ್ಪ ಸಖತ್ ಪ್ರಾಬ್ಲಮ್ ಇದೆ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರಂತೆ, 500 ರೂಪಾಯಿನೂ ಆಗಿಲ್ಲ. ಸೊ ಅದು 250 ರೂಪಾಯಿ ಆಗಿದೆ. ಸೊ ಬೆಳಗ್ಗೆಯಿಂದ ಬಿಸಿಲಲ್ಲಿ ಕಷ್ಟಪಡ್ತಾರೆ. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸೂಪರ್ವೈಸರ್ಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ. ರೈಡರ್ಸ್ ಕಡಿಮೆ ಮಾಡಿ, ನ್ಯೂ ರೈಡರ್ಸ್ನ ತೆಗೀರಿ ದಯವಿಟ್ಟು. ಇದು ನಮ್ಮಿಂದ ಒಂದು ಇದು